ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅನುಭವಿಸುವ ಕಷ್ಟಕ್ಕೆ ಆಶೀರ್ವಾದವಿದೆ. ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 11ನೆಯ ವಚನ, ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ಕ್ರೂರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ಸಮಾಧಾನವುಳ್ಳ ನೀತಿಯ ಫಲವನ್ನು ಕೊಡುತ್ತದೆ. ನೋಡ್ರಿ, ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ಯಾವುದಾದ್ರೂ ಶಿಕ್ಷೆಯನ್ನು ಅನುಭವಿಸುವಾಗ ಅದು ತಕ್ಷಣ ಯೋಚನೆ ಮಾಡಿದ್ರೆ ಅದರಿಂದ ನಮಗೆ ಒಂದು ಕಷ್ಟ ಉಂಟಾಗುತ್ತೆ. ಅಯ್ಯೋ, ಯಾಕೆ ನನಗೆ ಈ ಶಿಕ್ಷೆ? ಆದರೆ ತರುವಾಯ ನಾವು ಅದನ್ನು ಯೋಚಿಸುವಾಗ ಅದು ದೇವರು ನಮಗೆ ಒಳ್ಳೆಯದಕ್ಕಾಗೇ ಮಾಡಿರುತ್ತಾರಂತೆ. ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ಶಿಕ್ಷೆಯನ್ನು ಅನುಭವಿಸಿ ಆಶೀರ್ವಾದವನ್ನು ಪಡೆದಿರುವಂಥದ್ದನ್ನು ನೋಡಬಹುದಾಗಿದೆ. ನಹೋಮಿ ತನ್ನ ಜೀವಿತದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ದೇವರನ್ನ ಬಿಟ್ಟು ಬೇರೆ ಒಂದು ದೇಶಕ್ಕೆ ಹೋದಾಗ ಅವಳ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡಳು. ತಿರುಗಿ ಬೆತ್ಲೆಹೇಮಲ್ಲಿ ದೇವರು ತನ್ನ ಜನರನ್ನು ಕಟಾಕ್ಷಿಸ್ತಾ ಇದ್ದಾರೆ ಎಂಬುದಾಗಿ ತಿಳ್ಕೊಂಡು ತಿರುಗಿ ಅವಳು ಏನು ಮಾಡ್ತಾ ಇದ್ದಾಳೆ? ತಿರುಗಿ ನಾನು ಮೋವಾಬ್ ದೇಶವನ್ನು ಬಿಟ್ಟು ನಾನು ದೇವರು ನನ್ನನ್ನು ಇಟ್ಟಂಥ ಆ ದೇಶಕ್ಕೆ, ಆ ಪಟ್ಟಣಕ್ಕೆ ಹೋಗ್ತೇನೆ ಎಂಬುದಾಗಿ ಒಂದು ತೀರ್ಮಾನ ಮಾಡಿದಳು. ನಹೋಮಿ ಅಂತ ಹೇಳಿದ್ರೆ ಮಧುರವಾದವಳು, ಆದರೆ ಅವಳ ಜೀವಿತದಲ್ಲಿ ಹೆಸರಿಗೆ ತಕ್ಕಂತೆ ಮಧುರತೆ ಇರಲಿಲ್ಲ. ಮಾರಾವಿನ ಹಾಗೆ ಕಹಿಯಾದ ಒಂದು ಜೀವಿತದಲ್ಲಿ ಇರಬೇಕಾಯಿತು. ಶಿಕ್ಷೆಯನ್ನು ಅನುಭವಿಸಿದಳು, ನಂತರ ಸರಿಪಡಿಸಿಕೊಂಡಳು. ನಂತರ ತಿರುಗಿ ಬಂದಾಗ ದೇವರು ಪುನಃ ಸ್ಥಾಪಿಸಿ ಕಳಕೊಂಡದ್ದಕ್ಕೆ ಬದಲಾಗಿ ಅನೇಕ ಆಶೀರ್ವಾದಗಳನ್ನು ನಹೋಮಿಯ ಜೀವಿತದಲ್ಲಿ ದೇವರು ಕೊಟ್ಟರು. ಯೋಬನ ಜೀವನವು ಸಹ ಎಲ್ಲ ಕಳಕೊಂಡು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದನು. ನಂತರ ಯೋಬನು ತನ್ನ ಜೀವಿತದಲ್ಲಿ 2ರಷ್ಟು ಪ್ರತಿಫಲವನ್ನು ಪಡೆದದ್ದನ್ನು ನಾವು ನೋಡುತ್ತೇವೆ. ಮಿಷನರಿಗಳ ಪಿತಾಮಹ ಎಂಬುದಾಗಿ ಕರೆಯಲ್ಪಟ್ಟಂಥ ವಿಲಿಯಂ ಕೇರಿ ಅವರ ಜೀವನದ ಹಾದಿಯಲ್ಲಿ ಅವರ ಬೈಬಲ್ ಭಾಷಾಂತರ ಪ್ರತಿಗಳು, ಪ್ರಿಂಟಿಂಗ್ ಪ್ರೆಸ್, ಗೂಡಾರ ಮತ್ತು ಇತರ ಅನೇಕ ವಸ್ತುಗಳು, ಹಣ, ಮಗು ಮತ್ತು ಹೆಂಡತಿಯನ್ನು ಕಳಕೊಂಡರು. ಆದರೂ ಅವರು ಸೋತು ಹೋಗದೆ ಅನೇಕ ಸಂಕಟಗಳನ್ನು ಅನುಭವಿಸಿ ತ್ಯಾಗದ ಕುರಿಯಾಗಿ ಬದುಕಿ ಎಂದಿಗೂ ಸ್ತೋತ್ರ ಮರೆಯಲ್ಪಡದವರಾಗಿ ಕ್ರೈಸ್ತ ಇತಿಹಾಸದಲ್ಲಿ ಸ್ಥಾನ ಪಡೆದಿದ್ದಾರೆ. ತೀರಿ ಹೋದ ನಂತರವೂ ಮಾತನಾಡುವ ಹೇಬೇಲನ ರಕ್ತದ ಹಾಗೆ ವಿಲಿಯಂ ಕೇರಿ ಅವರು ತೀರಿ ಹೋದರೂ ಅವರು ಮಾಡಿದ ಸೇವೆ ಚರಿತ್ರೆ ಇಂದಿಗೂ ಸಹ ಮಾತನಾಡಲಾಗುತ್ತಿದೆ. ಥಾಮಸ್ ಆಲ್ವಾ ಎಡಿಸನ್ 100ಕ್ಕೂ ಹೆಚ್ಚು ಆವಿಷ್ಕಾರಗಳ ಸಂಶೋಧಕ. ಅವರ ನಿರಂತರ ಖ್ಯಾತಿ ಹಿನ್ನೆಲೆ, ಅವರ ತ್ಯಾಗದ ಫಲ ಮತ್ತು ಅವರು ಮಾಡಿದ ಅಪರೂಪದ ಸಂಶೋಧನೆಗಳು, ಸ್ತೋತ್ರ ಅವರ $20 ಲಕ್ಷ ಮೌಲ್ಯದ ವಸ್ತುಗಳು ಎಲ್ಲ ಹೋಗಿಬಿಟ್ಟಿದೆ ಎಂಬುದಾಗಿ ಅವರ ಪತ್ನಿ ಗೋಳಾಡಿದರು. ಆದರೆ ಎಡಿಸನ್ ತನ್ನ ಹೆಂಡತಿಗೆ, ಈ ಬೆಂಕಿಯಲ್ಲಿ ನಮ್ಮ ಎಲ್ಲ ತಪ್ಪುಗಳು ಸುಟ್ಟು ಬೂದಿಯಾಗಿವೆ, ಮೊದಲು ದೇವರಿಗೆ ಕೃತಜ್ಞತೆ ಹೇಳು, ದೇವರು ಇದನ್ನು ನಮ್ಮ ಹಿತಕ್ಕಾಗಿಯೇ ಅನುಮತಿಸಿದ್ದಾರೆ ಎಂಬುದಾಗಿ ಹೇಳಿದರು. ಎಂಥ ನಷ್ಟ ಬಂದರೂ ಅದರೊಳಗೆ ತನ್ನೊಳಗೆ ಒಂದು ದೇವರು ಒಳ್ಳೆಯದನ್ನು ಇಟ್ಟಿರುತ್ತಾರೆ ಎಂಬುದಾಗಿ ಅವರು ನಂಬಿದರು. ನಾವು ಮೊದಲಿನಿಂದಲೂ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ ಎಂಬುದಾಗಿ ತಿರುಗಿ ಆರಂಭಿಸಿ ಅದಕ್ಕಿಂತಲೂ ಶ್ರೇಷ್ಠವಾದ ಆವಿಷ್ಕಾರಗಳನ್ನು ಕಂಡು ಹಿಡಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯ ತ್ಯಾಗವು ಪ್ರಪಂಚದಲ್ಲೇ ಶ್ರೇಷ್ಠವಾದದ್ದು. ಅವರನ್ನೇ ನೋಡುತ್ತಾ ಮುನ್ನಡೆಯೋಣ. ಆದುದರಿಂದ ನಿಮ್ಮ ಜೀವನದಲ್ಲಿನ ನೋವುಗಳು, ವೈಫಲ್ಯಗಳು, ಕಹಿಯ ಅನುಭವಗಳನ್ನು ನೆನೆಸಿ ಹಿಂಜರಿದು ಹೋಗದೆ ಮುನ್ನಡೆಯೋಣ. ಶಿಲುಬೆ ಇಲ್ಲದೆ ವಿಮೋಚನೆ ಇಲ್ಲ, ಕೆಂಪು ಸಮುದ್ರವಿಲ್ಲದೆ ಕಾನಾನ್ ಇಲ್ಲ, ಪರೀಕ್ಷೆ ಇಲ್ಲದೆ ಸಾಧನೆ ಇಲ್ಲ, ನೋವಿಲ್ಲದೆ ಗೆಲುವಿಲ್ಲ. ಆದುದರಿಂದ ನೀವು ಅನುಭವಿಸುವಂಥ ಕಷ್ಟಕ್ಕೆ ಆಶೀರ್ವಾದ ಇದೆ. ನೀವು ಅನುಭವಿಸುವಂಥ ಶಿಕ್ಷೆಯ ನಂತರ ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ, ನಿಮ್ಮ ಸಮ್ಮುಖದಲ್ಲಿ ಅಪ್ಪ ನಿನ್ನಿಂದ ಶಿಕ್ಷಿಸಲ್ಪಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ತರುವಾಯ ಆಶೀರ್ವಾದವಾಗಿರುತ್ತದೆ.
ಅದೇ ವಿಧದಲ್ಲಿ ಅಪ್ಪ ನಮ್ಮ ಜೀವಿತದಲ್ಲಿ ಎದುರು ನೋಡದ ಪ್ರತಿಯೊಂದು ಕಾರ್ಯಗಳು ಬರುವಾಗ ಸೋತು ಹೋಗದೆ ನಿಮ್ಮನ್ನು ನೋಡಿ ಮುಂದುವರಿಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಅವರ ಕುಟುಂಬದ ಮೇಲೆ ನಿಮ್ಮ ದೈವಿಕವಾದ ಆಶೀರ್ವಾದವಿರಲಿ. ಈ ಸಮಯ ಯಾರಾದರೂ ಸಾಲದಲ್ಲಿ ಕಷ್ಟಗಳಲ್ಲಿ ಸಿಕ್ಕಿ ಒದ್ದಾಡುತ್ತಿರುವುದಾದರೆ ಅಂಥವರಿಗೆ ಬಿಡುಗಡೆಯನ್ನು ಕೊಡ್ರಿ, ಅದ್ಭುತ ಮಾಡಿರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಬರುವಂಥ ಹಿಂಸೆಗಳು, ಕಷ್ಟಗಳು, ಕರ್ತನ ಶಿಕ್ಷೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.